ಗುರು ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಗುರು? ಇವತ್ತು ನಡೀತಾ ಇದೆ ಒಂದು ಬಲಿಷ್ಠ ತಂಡಗಳ ನಡುವೆ ಟಾಟಾ IPL 2025ನ ಫೈನಲ್ಸ್. RCB ವರ್ಸಸ್ ಪಂಜಾಬ್. ಎರಡು ಟೀಮು 18 ವರ್ಷದಿಂದ ಕಪ್ ಗೆದ್ದಿಲ್ಲ ಗುರು. ಆ್ಯಂಡ್ ಇವತ್ತು ಒಂದು ಹೊಸ ಟೀಮು ಚಾಂಪಿಯನ್ಶಿಪ್ಪಿಂದ ಹೊರಹೊಮ್ತಾ ಇದೆ. ಎರಡರಲ್ಲಿ ಯಾರು ಗೆದ್ದರೂ ಖುಷಿನೇ ಗುರು. ಅದರಲ್ಲೂ ನಮ್ಮ RCB ಗೆಲ್ಲಿ ಅಂತ ನಮ್ಮ ಆಶೆ. ಯಾಕಂದರೆ ಎರಡು ಟೀಮು ಕಪ್ ಗೆದ್ದೇ ಇಲ್ಲ ಗುರು. ಅವ್ರಿಗೆ ಆ ಫೈಟ್ ಇರುತ್ತೆ, ಏನಂತಾರೆ, ಇಂಟೆನ್ಸಲ್ಲಿ ಆಡ್ತಾರೆ. ಇವತ್ತು ಗೆಲ್ಲೇಬೇಕು ಅಂತ ಆಡ್ತಾರೆ. ಎರಡೂ ಕಡೆ ಸ್ಟ್ರಾಂಗ್ ಲೈನಪ್ ಇದೆ. ಬಟ್ ಮೊನ್ನೆ ಕ್ವಾಲಿಫೈಯರ್ನಲ್ಲಿ ಪಂಜಾಬ್ ಅವರು ಹೀನಾಯವಾಗಿ ಸೋತಿರೋದ್ರಿಂದ ನಮ್ಮವರಿಗೆ ಒಂದು ಅಪ್ಪರ್ ಹ್ಯಾಂಡ್ ಮೇಲಿದೆ ಅಂತ ಹೇಳ್ಬೋದು. ಹೆಡ್ ಟು ಹೆಡ್ ನೋಡೋದಾದರೆ ಪ್ರಿಯಾಂಶಿಗೆ ಎಷ್ಟು ಹೇಳು ಮೊನ್ನೆ ತೆಗೆದ್ರಲ್ಲ, ಹೇಳೋಕ್ಕಾಗಲ್ಲ. ಇವತ್ತು ಯಾರು ಎಜಲುಡ್ ತೆಗಿಬೋದು, ಇಲ್ಲ ಭುವನೇಶ್ವರೇ ಔಟ್ ಮಾಡ್ಬೋದು ಪ್ರಿಯಾಂಶ್ನ. ಶ್ರೇಯಸ್ ಅಯ್ಯರ್ ಅವರು ಇವತ್ತು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಆಡಬೇಕಾಗತ್ತೆ. ನಮ್ಮವರು ಹೇಳ್ಬೇಕಂದ್ರೆ ಹೇಳೋಕ್ಕಲ್ಲ, ಸರಿ ಮಿಸ್ಟೇಕ್ ಮಾಡ್ದಂಗೆ ಮಾಡಲ್ಲ. ಇವತ್ತು ಶ್ರೇಯಸ್ ಅಯ್ಯರ್ ಅವರು ಒಳ್ಳೆ ಆಟ ಆಡ್ಬೋದು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅದು ಬಿಟ್ಟರೆ ನನಗೆ ಅನ್ನಿಸ್ತಾ ಇರೋದು, ಇವತ್ತು ನಮ್ಮ ಕೀ ಪ್ಲೇಯರ್ ಅಂದರೆ ನಮಗೆ RCBಲಿ ಸಾಲ್ಟ್ ಕೊಹ್ಲಿ ಆ್ಯಂಡ್ ನಮ್ಮ ಕನ್ನಡಿಗ ಮಯಾಂಕ್ ಆಗ್ಬೋದು ಅನ್ನಿಸ್ತಾ ಇದೆ. ಏನಾದರೂ ಬೇಗ ವಿಕೆಟ್ ಬಿದ್ದರೆ ಇವತ್ತು ಶಫಲ್ಡ್ ಸಿಡ್ದೇಳ್ತಾರೆ ಗುರು. ಆ್ಯಂಡ್ ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಗುರು, ಜೋಶ್ ಹೆಜಲ್ವುಡ್ ಆಡಿರೋ ಎಲ್ಲ ಫೈನಲ್ ಮ್ಯಾಚು, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಡೊಮೆಸ್ಟಿಕ್ ಆಗಿ ತೊಗೊಳ್ಳಿ, ಯಾವುದೇ ಲೀಗ್ ಮ್ಯಾಚಸ್ ತೊಗೊಳ್ಳಿ, ಜೋಶ್ ಹೆಜಲ್ವುಡ್ ಅವರು ಸೋತೇ ಇಲ್ಲ ಗುರು. ಅವ್ರು ಆಡಿರೋ ಫೈನಲ್ ಎಲ್ಲ ಗೆದ್ದಿದ್ದಾರೆ. ಯಾಕಂದರೆ ಬಿಗ್ ಮ್ಯಾಚ್ ಅಂತ ಬಂದರೆ ಹೆಜಲ್ವುಡ್ನ ಹಿಡಿಯೋಕ್ಕಾಗಲ್ಲ. ಆ ರೇಂಜಲ್ಲಿ ಬೌಲಿಂಗ್ ಇರುತ್ತೆ, ಗೆಲ್ಲಬೇಕು ಅಂತಲೇ ಆಡ್ತಾರೆ. ಆ್ಯಂಡ್ ನಮ್ಮಲ್ಲಿ ವಿನ್ನಿಂಗ್ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ. ಭುವಿ ಇದ್ದಾರೆ, ಆಮೇಲೆ ಸಾಲ್ಟ್ ಇದ್ದಾರೆ, ಸುಯೇಶ್ ಇದ್ದಾರೆ. ಅವರೆಲ್ಲ ಅದ್ರ ಸರಿ ಚಾಂಪಿಯನ್ ಟೀಮಲ್ಲಿ ಇದ್ದವರು. ಅವ್ರದ್ದೆಲ್ಲ ಲಕ್ಕು ಆ್ಯಂಡ್ ಅವ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಇವತ್ತು ನಮಗೆ ಸಿಗ್ಬೋದು ಅನ್ನಿಸ್ತಾ ಇದೆ. ಎಕ್ಸ್ಪೀರಿಯೆನ್ಸ್ ವೈಸ್ ನೋಡಿದ್ರೆ RCB ಬೆಟರ್ ಇದೆ ಗುರು. ಯಾಕಂದರೆ ಇಲ್ಲಿ ಎಲ್ಲ ಇನ್ಎಕ್ಸ್ಪೀರಿಯೆನ್ಸು. ಶ್ರೇಯಸ್ ಅಯ್ಯರು, ಸ್ವಲ್ಪ ಜನ ಸ್ಟೋಯ್ನಿಸು, ಅವರೆಲ್ಲ ಬಿಟ್ಟರೆ ಮಿಕ್ದವರೆಲ್ಲ ಇನ್ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆ ಅನ್ನಿಸ್ತಾ ಇರೋದು ಗುರು, ಇವತ್ತು ನಮ್ಮ RCB ಅವರೇ ಕಪ್ ಹೊಡೆಯೋದು. ಬಟ್ ಇಟ್ಸ್ ಎ ಜೆಂಟಲ್ಮ್ಯಾನ್ ಗೇಮ್ ಆಗಿರೋದ್ರಿಂದ ಇಬ್ಬರು ಒಂದು ಸಲಿನೂ ಕಪ್ ಹೊಡೆದಿಲ್ಲ. ಯಾರು ಹೊಡೆದ್ರೂ ಖುಷಿನೇ ಗುರು. ಬಟ್ ನಮ್ಮ RCB ಕಪ್ ಹೊಡಿಬೇಕು. ಈ ಸಲ ಕಪ್ ನಮ್ಮದೇ. ಹೊಡಿತಾರೆ ಗುರು ಇವತ್ತು RCB. ಕೀ ಪ್ಲೇಯರ್ಸ್ ಬಂದು ಇವತ್ತು RCB ಕಡೆ ಹೆಜಲ್ವುಡ್ ಆ್ಯಂಡ್ ಕೃನಾಲ್ ವಿಕೆಟ್ ತೆಗಿಬೋದು ಅನ್ನಿಸ್ತಾ ಇದೆ. ಆ್ಯಂಡ್ ಬ್ಯಾಟಿಂಗ್ ಸೈಡ್ ನೋಡಿದ್ರೆ ಸಾಲ್ಟು, ಕೊಹ್ಲಿ, ನಮ್ಮ ಅಗರ್ವಾಲ್ ಇವ್ರು ಬೇಗ ಔಟ್ ಆದರು ಅಂದರೆ ಟೀಮ್ ಡೇವಿಡ್ ಬಂದರು ಅಂದರೆ ಇವತ್ತು ಗುರು ಟೀಮ್ ಡೇವಿಡ್ ಮ್ಯಾಚ್ ವಿನ್ನರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲರೂ RCBಗೋಸ್ಕರ ಒಂದು ವಿಶಿಂಗ್ ವಿಡಿಯೋ ಮಾಡಿ ಕಳಿಸ್ರಿ ಗುರು. ನನ್ನ ಫೇಸ್ಬುಕ್ ಇದರಲ್ಲಿ ಮೆಸೆಂಜರಲ್ಲಿ ನಿಮ್ಮ ವಿಶಿಂಗ್ ವಿಡಿಯೋ ಮಾಡಿ ಕಳಿಸಿ, ನಾನು ನಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ಸಲ ಕಪ್ ನಮ್ಮದೇ. ನಾಳೆ ಸಿಗೋಣ. ಕಪ್ ಗೆಲ್ತಾರೆ, ಫಿಕ್ಸ್ ಆಗ್ಬಿಡಿ. ಬಾಯ್. ಜೈ ಆಂಜನೇಯ, ಜೈ RCB. ದೇವಸ್ಥಾನಕ್ಕೆ ಹೋಗ್ಬರ್ಬೇಕು, ಗೆಲ್ತಾರೆ ಕಪ್ ಇವತ್ತು.